ನಮಸ್ಕಾರ ವೀಕ್ಷಕರೇ, ಅಲ್ ಹಾದಿ ಅಫಿಷಿಯಲ್ ಚಾನಲ್ಗೆ ಸುಸ್ವಾಗತ. ನಾವು ಈ ಹಿಂದೆ ಇನರ ಕಂಪ್ನಿ ಪ್ರಾಡಕ್ಟ್ ಅಂತ ಒಂದು ಪೈರೋಎಂಜಿ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನೀಡಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ. ಅದು ನೋಡಿದಂಥ ರೈತರು ಮಾಡಿದರೆ ತಮ್ಮ ಬೆಳೆಗೆ ಇವತ್ತು ಬೆಳೆಸಿದ್ದಾರೆ. ಅದನ್ನು ಒಂದು 10 ದಿನ ಆಯ್ತು ಅಂತ ಬೆಳೆಸಿ ಯಾವ ರೀತಿ ಬೆಳೆ ಬಂದಿದೆ ಅಂತೇಳಿ ನಮ್ಮ ತೋರಿಸ್ತೀವಿ, ಬನ್ನಿರಿ ನಿಮ್ಮ ಮಾತು ಕೇಳಿ ನಾವು ಹಾಕಿದ್ದೀವಿ ಅಂತ ಹೇಳಿದರೆ ನಾವು ನೋಡ್ತಾ ಇದ್ದೀವಿ, ನೋಡ್ತೀವಿ. ನಿಮ್ಮ ಮತ್ತೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ಅದನ್ನು ಸಂಪೂರ್ಣ ವಿಡಿಯೋವನ್ನು ನೋಡಿ ಯಾವ ರೀತಿ ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಸರಿ, ನಾವು ನಿಮಗೆ ಪೈರೋಎಂಜಿ ಅಂತ ಒಂದು ಡೆಮೋ ಕೊಟ್ಟಿದ್ದೀವಿ ಸರ್. ಸಸಿ ಮಾಡಿ ಕೊಟ್ಟಿದ್ದೀವಿ. ಎಷ್ಟು ದಿನ ಆಯ್ತು ರೀ ಸರ್? 10 ದಿವಸ ಆಯ್ತು ಸರ್. 10 ದಿನ ಆಯಿತು. ನಿಮಗೂ ಇದು ರಿಸಲ್ಟ್ ಹೆಂಗೆ ಅನಿಸ್ತಾ ಇದೆ? ಇದು ರಿಸಲ್ಟ್ ನೋಡಿರಿ ಸರ್, ನಾನು ಫಸ್ಟು ಸಸಿ ನೋಡೋಕೆ ಕುಂತ್ರೆ ಕಟ್ಟರಿದ್ದು ಏನು ಮಾಡಬೇಕು ಏನು ಹೊಡಿಬೇಕಂತ ದಿಕ್ಕು ತೋರಿಸ್ದಂಗೆ ಆಗಿತ್ತು. ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ರು, ಅವರು ನಮ್ಗೆ ನಂಬರ್ ಕೊಟ್ಟರು, ನಮ್ಮ ಅಣ್ಣವ್ರಿಗೆ ನಂಬರ್ ಕೊಟ್ಟು ಹೋಗಿದ್ರು. ಹೌದು, ಅವ್ರು ಬಂದುಬಿಟ್ಟು ನಾನು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು, ಮಾಡಿದೆ, ತಂದು ಕೊಟ್ಟರೆ ಹಾಕಿದೆ. ಅದರಲ್ಲಿ ಮತ್ತೊಂದಿಷ್ಟು ನೋಡ್ಬೇಕು ನಿಮ್ದು ಹೆಂಗೈತೆ ಅಂತೇಳಿ ಬಿಟ್ಟು ಆ ಮೂಲೆಗೆ ಅಲ್ಲಿ ಕಟ್ಟರೆ ಐತೆ. ಇದೆಲ್ಲ ಚೆನ್ನಾಗೈತೆ. ಇದು ಹಾಕಿದ್ದು ಅದು ಹಾಕ್ಲಾರ್ದು ಏನೇನು ಡಿಫ್ರೆನ್ಸ್ ಕಾಣಕತ್ತೈತೆ? ಡಿಫ್ರೆನ್ಸ್ ಒಳ್ಳೆ ಬೇರ್ ಐತೆ, ಬೆಳವಣಿಗೆ ಐತೆ. ಏನು ಸಸಿ ಮಾತ್ರ ಒಂಥರ ಸೊಕ್ಕು ಅಂತೀವಲ್ಲ, ಸೊಕ್ಕಿಗೆ ಬಂದಂಗೆ ಆಗೈತೆ. ಚೆನ್ನಾಗಿ ಬಂದವು, ಚೆನ್ನಾಗೈತೆ, ಯೂಸ್ ಮಾಡ್ಬೋದು. ಈಗ 100% ಮೇನ್ ಫೀಲ್ಡಿಗೂ ಕೂಡ ಯೂಸ್ ಮಾಡ್ಬೋದು. ಮೇನ್ ಫೀಲ್ಡಿಗೆ ನಾನು ಫಸ್ಟ್ ಗೊಬ್ಬರಕ್ಕೆ ಮತ್ತೆ ಹಾಕ್ತೀನಿ. ಮತ್ತೆ ಇದನ್ನು ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರಿಗೆ ಕೇಳಿದೆ, ಮತ್ತೆ ಹೋಗಿ ಇದು ಫಸ್ಟ್ನೇ ಗೊಬ್ಬರದಾಗ ಹಾಕ್ಬೇಕು. ಮೂರು ದಿನದಿಂದ 30 ದಿನದ ಒಳಗೆ ಇದನ್ನು ಯೂಸ್ ಮಾಡಿದಷ್ಟೇ ಒಳ್ಳೆಯದು, ಭೂಮಿ ಫಲವತ್ತತೆ ಇರ್ತದೆ ಅಂತ ಹೇಳಿದ್ರು ಸರ್. ಖಂಡಿತ ನೀವು ಮತ್ತೆ ಮೇನ್ ಫೀಲ್ಡಿಗೆ ಯೂಸ್ ಮಾಡಿ. ಮೇನ್ ಫೀಲ್ಡಿಗೆ ನಾನು ಮತ್ತೆ ಹಾಕ್ತೀನಿ ಸರ್, ಯಾಕಂದ್ರೆ ನನಗೆ ಒಳ್ಳೆ ಕಣ್ಮುಂದೆ ರಿಸಲ್ಟ್ ಕಂಡೈತಿ. ಈಗ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬೇರೆ ರೈತರಿಗೆ ನಾನು ಯೂಸ್ ಮಾಡಿದಲ್ದೆ ನನ್ನ ಕಡೆಯಿಂದ ನಾನು ಒಂದು 10 ಜನಕ್ಕೂ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಿಮಗೂ ಇಷ್ಟ ಆಗಿದೆ ಪ್ರಾಡಕ್ಟ್? ನನಗೆ ಪ್ರಾಡಕ್ಟ್ ಭಾಳ ಇಷ್ಟ ಆಗಿದೆ ಸರ್.